ಒಂದು ಇನ್ಫೋಸಿಸ್ ಜಾಬು, ಒಂದು ಸೆಕ್ಯೂರ್ ಕಾರ್ಪೊರೇಟ್ ಲೈಫು. ಒಬ್ಬ ಹುಡುಗ ಬೆಂಗಳೂರಿನ ಒಂದು IT ಕ್ಯಾಂಪಸ್ನಲ್ಲಿ ಬೇರೆಲ್ಲ ಇಂಜಿನಿಯರ್ಗಳ ತರಾನೇ ಪ್ರತಿದಿನ ಕಂಪ್ಯೂಟರ್ ಮುಂದೆ ಕೂತು ಕೋಡ್ ಬರಿತಾ ಇದ್ದ. ಚಿಕ್ಕವನಿಂದಲೂ ಮಮ್ಮೂಟಿ, ಮೋಹನ್ ಲಾಲ್, ಕಮಲ್ ಹಾಸನ್ ಅಂತಹ ಲೆಜೆಂಡ್ಸ್ಗಳನ್ನ ನೋಡ್ತಾ ಬೆಳೆದಂತಹ ಈ ಹುಡುಗನಿಗೆ ಸಿನಿಮಾ ಅಂದ್ರೆ ಸಿಕ್ಕಾಬಟ್ಟೆ ಹುಚ್ಚಾಗಿತ್ತು. ಜಾಬ್ ಸೆಕ್ಯೂರ್ ಆಗಿತ್ತು, ಎಲ್ಲ ಪರ್ಫೆಕ್ಟ್ ಆಗಿತ್ತು. ಇಷ್ಟೆಲ್ಲ ಇದ್ದ ಒಬ್ಬ ಹುಡುಗ ಇದ್ದಕ್ಕಿದ್ದಂತೆ ಎಲ್ಲ ಬಿಟ್ಟು ಸಿನಿಮಾ ಫೀಲ್ಡ್ಗೆ ಬಂದ್ರೆ ಹುಚ್ಚತನ ಅಂತ ಅನ್ಸುತ್ತಲ್ವಾ? ಆದ್ರೆ ಇದೇ ಹುಚ್ಚತನ ಮಲಯಾಳಂ ಸಿನಿಮಾಗೆ ಒಬ್ಬ ಸೂಪರ್ ಸ್ಟಾರ್ನ ಕೊಡುತ್ತೆ. ಅವರೇ ನಿವಿನ್ ಪೋಲಿ. ಕೆಲವರಿಗೆ ಇವರು ಪ್ರೇಮಂನ ಜಾರ್ಜ್ ಡೇವಿಡ್ ಆಗಿನೇ ಪರಿಚಯ. ಇವರ ಕಂಪ್ಲೀಟ್ ಪರಿಚಯ ಮತ್ತು ಅನ್ಟೋಲ್ಡ್ ಸ್ಟೋರಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ, ಮಜಾ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. 1984 ಅಕ್ಟೋಬರ್ 11ರಂದು ಕೇರಳದ ಎರ್ನಾಕುಲಂ ಡಿಸ್ಟ್ರಿಕ್ಟ್ನ ಆಲುವಾ ಎಂಬ ಪುಟ್ಟ ಊರಿನಲ್ಲಿ ಒಂದು ಸೈರೋ ಮಲಬಾರ್ ಕ್ಯಾಥಲಿಕ್ ಫ್ಯಾಮಿಲಿಯಲ್ಲಿ ಇವರ ಜನನ ಆಗುತ್ತೆ. ಇವರ ತಂದೆ ಪೋಲಿ ಬೋನವೆಂಚರ್ ಮತ್ತು ಅವರ ತಾಯಿ ಥ್ರೇಸಿಯಮ್ಮ ಪೋಲಿ ಇಬ್ರು ಸ್ವಿಟ್ಜರ್ಲ್ಯಾಂಡ್ ನ ಒರವ್ ಎಂಬ ಊರಲ್ಲಿ ಸುಮಾರು 25 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇಷ್ಟು ಲಾಂಗ್ ಟೈಮ್ ಇಬ್ರು ಪೇರೆಂಟ್ಸ್ ವಿದೇಶದಲ್ಲಿ ಕೆಲಸ ಮಾಡಿದ್ರು ತಮ್ಮ ಮಗನಿಗೆ ಕೇರಳದ ರೂಟ್ಸ್, ಕಲ್ಚರ್ ಮತ್ತೆ ವ್ಯಾಲ್ಯೂಸ್ ನ ಗಟ್ಟಿಯಾಗಿ ಕಲಿಸಿದ್ರು ಅನ್ನೋದು ಮೆಚ್ಚಲೇಬೇಕಾದಂತಹ ವಿಷಯ ಅಲ್ವಾ? ನಿವಿನ್ ತನ್ನ ಸ್ಕೂಲಿಂಗ್ ಮಾಡಿದ್ದು ರಾಜಗಿರಿ ಪಬ್ಲಿಕ್ ಸ್ಕೂಲ್, ಕಲಮಸರಿ, ಎರ್ನಾಕುಲಂನಲ್ಲಿ. ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮಗುವಿನ ತರಾನೇ ಇವರಿಗೂ ಸ್ಕೂಲ್ ಲೈಫ್ ಸಿಂಪಲ್ ಆಗೇ ಇತ್ತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಇವರಿಗೆ ಸಿನಿಮಾದ ಬಗ್ಗೆ ಅದೆಷ್ಟು ಆಸಕ್ತಿ ಇತ್ತು ಅಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ನಿವಿನ್ ರಾಜೇಶ್ ಖನ್ನಾ, MGR, ಕಮಲ್ ಹಾಸನ್, ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಅಂತಹ ಲೆಜೆಂಡರಿ ಆಕ್ಟರ್ಸ್ ನ ದೊಡ್ಡ ಫ್ಯಾನ್ ಆಗಿದ್ರಂತೆ. ಆ ಟೈಮಲ್ಲಿ ಇವ್ರಿಗೆ ಸಿನಿಮಾ ಬಗ್ಗೆ ಅದೆಷ್ಟು ಆಸಕ್ತಿ ಇತ್ತು ಅಂತಂದ್ರೆ, ಒಂದ್ ಕಡೆ ನಾರ್ತ್ ಇಂಡಿಯನ್ ಐಕಾನ್ ರಾಜೇಶ್ ಖನ್ನಾ ಅವರನ್ನ, ಇನ್ನೊಂದ್ ಕಡೆ ತಮಿಳ್ ಮಲಯಾಳಂ ಲೆಜೆಂಡ್ಸ್ ಗಳ ಜಪ ಮಾಡ್ತಾ ಇದ್ದಂತಹ ಚಿಕ್ಕ ಹುಡುಗ ಮುಂದೆ ತಾನು ಒಬ್ಬ ಐಕಾನ್ ಆಗ್ತಾನೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ನಮಗೂ ಅಷ್ಟೇ, ಜೀವನದಲ್ಲಿ ಫ್ಯೂಚರ್ ಬಗ್ಗೆ ಚೂರು ಐಡಿಯಾನೇ ಇರಲ್ಲ. ಏನೋ ಒಂದು ಕನಸು ಕಾಣ್ತೀವಿ, ಅದ್ರ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ಇರ್ತೀವಿ. ಇಲ್ಲಿ ಎರಡೇ ವಿಷಯ ನಮ್ಮನ್ನ ಒಬ್ಬ ಸಕ್ಸಸ್ಫುಲ್ ಮಾಡೋದು, ಒಂದು ಟ್ಯಾಲೆಂಟು, ಇನ್ನೊಂದು ಇನ್ನೋಸೆನ್ಸ್. ಇವೆರಡು ನಿವಿನ್ ಅವರಲ್ಲಿ ಸಿನಿಮಾ ಕನಸನ್ನ ಕಾಣೋ ಹಾಗೆ ಮಾಡುತ್ತೆ. ಸ್ಕೂಲಿಂಗ್ ಮುಗಿಸಿದ ಮೇಲೆ ನಿವಿನ್ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ FISAT ಅಂಗಮಲೈಯಲ್ಲಿದ್ದಂತಹ ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಲ್ಲಿ B.Tech ಸೇರ್ಕೋತಾರೆ. ಇಂಜಿನಿಯರಿಂಗ್ ಓದ್ತಿದ್ದ ಟೈಮ್ನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಂಗಲ್ ಇತ್ತು. ನಿವಿನ್ ಕಾಲೇಜ್ನ ಕಲ್ಚರಲ್ ಈವೆಂಟ್ಸ್ ಮತ್ತು ಥಿಯೇಟರ್ ಆಕ್ಟಿವಿಟೀಸ್ಗಳಲ್ಲಿ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಟೆಕ್ನಿಕಲ್ ಎಜುಕೇಶನ್ ಇವರ ನಿಜವಾದ ಪ್ಯಾಷನ್ ಕ್ರಿಯೇಟಿವ್ ಫೀಲ್ಡ್ ನಲ್ಲಿತ್ತು. ಇದೇ ಟೈಮಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಕತೆ ನಡೀತು. ಇಲ್ಲೇ ಇವರಿಗೆ ತನ್ನ ಕ್ಲಾಸ್ಮೇಟ್ ಆಗಿದ್ದ ರೀನಾ ಜಾಯ್ ಮೇಲೆ ಪ್ರೀತಿ ಶುರುವಾಗುತ್ತೆ. ಮುಂದೆ ಇವರ ಈ ಕಾಲೇಜ್ ಲವ್ ಸ್ಟೋರಿ ಒಂದು ರಿಯಲ್ ಲೈಫ್ ರೊಮ್ಯಾನ್ಸ್ ಆಗಿ 2010 ಆಗಸ್ಟ್ 28ರಂದು ಆಳುವಾದ ಸೆಂಟ್ ಡೊಮಿನಿಕ್ ಚರ್ಚ್ ನಲ್ಲಿ ಮದುವೆಯಾಗಿ ಬದಲಾಗುತ್ತೆ. ಇನ್ಫೋಸಿಸ್ ಜಾಬು, ಕಾರ್ಪೊರೇಟ್ ಲೈಫ್ ಮತ್ತು ಪ್ಯಾಷನ್. ಗ್ರಾಜುಯೇಷನ್ ಮುಗಿಸಿದ ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಗಳ ಮೂಲಕ ನಿವಿನ್ ಬ್ಯಾಂಗ್ಳೂರ್ನ ಇನ್ಫೋಸಿಸ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಸಿಗುತ್ತೆ. 2006ರಿಂದ 2008ರವರೆಗೆ ಇವರು ಅಲ್ಲಿ ಕೆಲಸ ಮಾಡ್ತಾರೆ. ಇದು ಒಂದು ಸ್ಟೇಬಲ್ ಮತ್ತು ವೆಲ್ ಪೇಯಿಂಗ್ ಜಾಬ್ ಆಗಿತ್ತು. ಸಾಮಾನ್ಯವಾಗಿ ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗರು ಈ ತರ ಜಾಬ್ ಸಿಕ್ಕಿದ್ರೆ ಸಂತೋಷ ಪಡ್ತಾರೆ. ಆದ್ರೆ ನಿವಿನ್ಗೆ ಈ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಎಲ್ರಿಗೂ ಆಗೋ ತರಾನೇ ಕ್ರಿಯೇಟಿವ್ ಎಂಪ್ಟಿನೆಸ್ ನ ಫೀಲ್ ಮಾಡೋ ಹಾಗೆ ಮಾಡ್ತು. ಜಾಬ್ ಸೆಕ್ಯೂರ್ ಇತ್ತು, ಆದ್ರೆ ಮನಸ್ಸಿಗೆ ಸಂತೃಪ್ತಿ ಇರಲಿಲ್ಲ ಅನ್ನುವಂಥ ಕಾನ್ಫ್ಲಿಕ್ಟು ಅವರ ಒಳಗೆ ನಡೀತಾ ಇತ್ತು. ಇದೇ ಟೈಮಲ್ಲಿ 2003ರಲ್ಲಿ ಕಾಲೇಜ್ ಓದ್ಬೇಕಾದ್ರೆ ನಿವಿನ್ ಆಲಿವ್ ಎಂಬ ಲೋಕಲ್ ಆಲ್ಬಮ್ ನಲ್ಲಿ ಅಪಿಯರ್ ಆಗಿದ್ದಂತೆ. ಯೂಟ್ಯೂಬ್ ಅಲ್ಲೇ ಇದೆ, ಸಾಧ್ಯ ಆದ್ರೆ ಒಂದು ವಿಸಿಟ್ ಕೊಡಿ. ನಿವಿನ್ ಜೀವನದಲ್ಲಿ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಅವನ ಅಪ್ಪ ಪೋಲಿ ಬೋನವೆಂಚರ್ ಅವರ ದುಃಖಕರ ಮರಣದಿಂದ. ಈ ಘಟನೆಯ ನಂತರ ನಿವಿನ್ ಒಂದು ಕಠಿಣವಾದ ನಿರ್ಣಯವನ್ನ ತೆಗೆದುಕೊಳ್ತಾರೆ. ಇನ್ಫೋಸಿಸ್ ಜಾಬ್ಗೆ ರಿಸೈನ್ ಮಾಡಿ ವಾಪಸ್ಸು ಮನೆಗೆ ಬರೋದು. ಇಲ್ಲಿಂದ ಇವರ ಜೀವನ ಸಂಪೂರ್ಣ ಬೇರೆ ದಿಕ್ಕಿಗೆ ಹೊರಳುತ್ತೆ. ಕಾರ್ಪೊರೇಟ್ ಜಾಬ್ ಬಿಟ್ಟ ಮೇಲೆ ಸಿನಿಮಾ ಫೀಲ್ಡ್ ನ ಬಗ್ಗೆ ಇದ್ದಂತಹ ಒಳಗಿನ ಆಸಕ್ತಿಗೆ ಒಂದು ಬಾಗ್ಲು ತೆಗಿತು. ಈ ಸಂದರ್ಭದಲ್ಲಿನೇ ನಿವಿನ್ ವಿನೀತ್ ಶ್ರೀನಿವಾಸನ್ ಅವರ ಡೆಬ್ಯೂ ಡೈರೆಕ್ಷನಲ್ ಫಿಲ್ಮ್ ಮಲರ್ವಾಡಿ ಆರ್ಟ್ಸ್ ಕ್ಲಬ್ ಗಾಗಿ ಆಡಿಷನ್ ಕೊಡ್ತಾರೆ. ಯಾವುದೇ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಟ್ಯಾಲೆಂಟ್ ಇಂದ ರೋಲ್ ಅನ್ನ ಗಿಟ್ಟಿಸ್ಕೊಳ್ತಾರೆ. ಇಲ್ಲೊಂದು ವಿಷಯ ಗಮನಿಸಲೇಬೇಕು, ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಇನ್ಫೋಸಿಸ್ ನಂತಹ ದೊಡ್ಡ ಕಂಪನಿಯ ಸೆಕ್ಯೂರ್ ಜಾಬ್ ಬಿಟ್ಟು ಯಾವುದೇ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಆಕ್ಟಿಂಗ್ ಫೀಲ್ಡ್ಗೆ ಬಂದಿದ್ದು ಒಂದು ಸುಲಭವಾದ ನಿರ್ಣಯ ಆಗಿರ್ಲಿಕ್ಕಿಲ್ಲ. ಆದ್ರೆ ಇದೇ ರಿಸ್ಕು ಮುಂದೆ ಇವರ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಿತು. ಮಲರ್ವಾಡಿ ಆರ್ಟ್ಸ್ ಕ್ಲಬ್ 2010ರಲ್ಲಿ ಪ್ರಕಾಶನ್ ಎಂಬ ಪಾತ್ರದ ಮೂಲಕ ನಿವಿನ್ ಆಕ್ಟಿಂಗ್ ಅನ್ನ ಡೆಬ್ಯೂ ಮಾಡ್ತಾರೆ. ಈ ಸಿನಿಮಾ ಆ ಕಾಲಕ್ಕೆ 100 ದಿನಗಳಿಗಿಂತ ಜಾಸ್ತಿ ಥಿಯೇಟರ್ ನಲ್ಲಿ ಓಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಆ ನಂತರ ದಿ ಮೆಟ್ರೋ ಮತ್ತು 70s ನಂತಹ ಸಿನಿಮಾಗಳಲ್ಲಿ ಅಪಿಯರ್ ಆಗ್ತಾರೆ ಮತ್ತು ಟ್ರಾಫಿಕ್ ಹಾಗೂ ಸ್ಪ್ಯಾನಿಷ್ ಮಸಾಲಾದಲ್ಲಿ ಬ್ರೀಫ್ ಅಪಿಯರೆನ್ಸ್ ಕೊಡ್ತಾರೆ. ಈ ಟೈಮಲ್ಲಿ ಇವರ ನೆಂಜೋಡು ಚೆರ್ತು ಎಂಬ ಮ್ಯೂಸಿಕ್ ವಿಡಿಯೋ ಕೂಡ ವೈರಲ್ ಆಗಿ ಹಿಂದೂ ಪತ್ರಿಕೆಯು ಇದನ್ನ ಹ್ಯೂಜ್ಲಿ ಪಾಪ್ಯುಲರ್ ಅಂತ ಡಿಸ್ಕ್ರೈಬ್ ಮಾಡಿತು. ಆದ್ರೆ ನಿಜವಾದ ಸ್ಟಾರ್ಡಮ್ ಸಿಕ್ಕಿದ್ದು 2012ರಲ್ಲಿ ತಟ್ಟತ್ತಿನ್ ಮರೆಯಾತು ಸಿನಿಮಾದಿಂದ. ಇದೇ ವಿನೀತ್ ಶ್ರೀನಿವಾಸನ್ ಡೈರೆಕ್ಟ್ ಮಾಡಿದಂತಹ 2ನೇ ಸಿನಿಮಾ
ಮತ್ತು ಇದು ಆ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಆಯಿಷಾಳ ಜೊತೆಗೆ ಪ್ರೀತಿಯಲ್ಲಿ ಬೀಳುವಂತಹ ಕತೆ ಹೊಂದಿರುವಂತಹ ಈ ಸಿನಿಮಾ ನಿವಿನ್ನ ಕರೆಂಟ್ ಯೂತ್ ಸೆನ್ಸೇಷನ್ ಅಂತ ಗುರುತಿಸೋದಕ್ಕೆ ಕಾರಣ ಆಗುತ್ತೆ. ಇದೇ ಟೈಮಲ್ಲಿ ನಿವಿನ್ಗೆ ಬಾಯ್ ನೆಕ್ಸ್ಟ್ ಡೋರ್ ಡಿಸ್ಟಿಂಕ್ಟ್ ಐಡೆಂಟಿಟಿ ಸಿಗುತ್ತೆ. ನೇರಂ ಅನ್ನುವಂತಹ ಬೈಲಿಂಗ್ ವೇಲ್ ಕಾಮಿಡಿ ಥ್ರಿಲ್ಲರ್, 1983 ಅನ್ನುವಂತಹ ಸ್ಪೋರ್ಟ್ಸ್ ಡ್ರಾಮಾ, ಓಂ ಶಾಂತಿ ಓಶಾನ, ಬ್ಯಾಂಗ್ಳೂರ್ ಡೇಸ್, ಒಂದು ವಡಕ್ಕನ್ ಸೆಲ್ಫಿ, ಕಾಮಿಡಿ ರೋಡ್ ಥ್ರಿಲ್ಲರ್ ಮತ್ತು ಪ್ರೇಮಂ ಇವೆಲ್ಲ ಸಿನಿಮಾಗಳಲ್ಲಿ ರಿಲೇಟಬಲ್, ಸಿಂಪಲ್, ನಮ್ಮನೆ ಪಕ್ಕದ ಮನೆ ಹುಡುಗನ ತರ ಇರುವಂತಹ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡಿ ಆಡಿಯನ್ಸ್ ನ ಹೃದಯಕ್ಕೆ ಹತ್ರ ಕೂಡ ಆಗ್ತಾರೆ. ಇವರ ಪ್ರೇಮಂ ಮೂವಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. 4 ಕೋಟಿಯಲ್ಲಿ ತಯಾರಾದಂತಹ ಈ ಮೂವಿ 70 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಕಂಡಂತಹ ಮಲಯಾಳಂ ಸಿನಿಮಾದ ಅತಿ ದೊಡ್ಡ ಹಿಟ್ಗಳಲ್ಲಿ ಒಂದಾಗಿ ನಿವಿನ್ಗೆ 50 ಕ್ರೋರ್ ಕ್ಲಬ್ಗೆ ಎಂಟ್ರಿ ಸಿಗುತ್ತೆ. ಯುವ್ರಾ ಮತ್ತು ನಮ್ಮ ಟಾಕ್ಸಿಕ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಮೂತನ್ ಫಿಲ್ಮ್ ಬಗ್ಗೆ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಅಕ್ಬರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನಿಜವಾಗ್ಲೂ ಡಬಲ್ ಗುಂಡಿಗೆ ಬೇಕು. ಕ್ರಿಟಿಕಲಿ ಹಿಟ್ ಆದ್ರೂ ಈ ಮೂವಿ ಕಮರ್ಷಿಯಲಿ ಅಷ್ಟು ಒಳ್ಳೆ ನಂಬರ್ಸ್ ತಂದ್ಕೊಡ್ಲಿಲ್ಲ. 2015ರಲ್ಲಿ ನಿವಿನ್ ಬ್ಯಾಂಗ್ಳೂರ್ ಡೇಸ್ ಮತ್ತು 1983 ಈ ಎರಡು ಸಿನಿಮಾಗಳ ಪರ್ಫಾರ್ಮೆನ್ಸ್ಗಾಗಿ ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಗಿಟ್ಟಿಸ್ಕೊಳ್ತಾರೆ. ನೇರಂಗಾಗಿ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಮೇಲ್ ಡೆಬ್ಯೂ ಸಿಗುತ್ತೆ. 2016ರಲ್ಲಿ ಆಕ್ಷನ್ ಹೀರೋ ಬಿಜ್ಜು ಸಿನಿಮಾಗಾಗಿ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಮಲಯಾಳಂನ ಗಿಟ್ಟಿಸ್ಕೊಳ್ತಾರೆ. ಮತ್ತು 2020ರಲ್ಲಿ ಮೂತನ್ ಸಿನಿಮಾಗಾಗಿ ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಸ್ಪೆಷಲ್ ಮೆನ್ಷನ್ ಸಿಗುತ್ತೆ. ಒಟ್ಟಾರೆ ಇವರ ಕೆರಿಯರ್ ಅಲ್ಲಿ 2 ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್, 3 ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್, 2 ಕೇರಳ ಫಿಲ್ಮ್ ಕ್ರಿಟಿಕ್ಸ್ ಅಸೋಸಿಯೇಷನ್ ಅವಾರ್ಡ್ಸ್ ಮತ್ತು 6 ಸೈಮಾ ಅವಾರ್ಡ್ಸ್ ಇವರ ಪಾಲಾಗಿರೋದು ಇವರ ಸಿನಿ ಕೆರಿಯರ್ನ ಬೆಸ್ಟ್ ಅಚೀವ್ಮೆಂಟ್. 2016ರಲ್ಲಿ ನಿವಿನ್ ತನ್ನ ಓನ್ ಪ್ರೊಡಕ್ಷನ್ ಬ್ಯಾನರ್ ಪೋಲಿ ಜೂನಿಯರ್ ಪಿಕ್ಚರ್ಸ್ ಶುರು ಮಾಡಿ ಆಕ್ಷನ್ ಹೀರೋ ಬಿಜ್ಜು ಸಿನಿಮಾದ ಮೂಲಕ ಪ್ರೊಡ್ಯೂಸರ್ ಆಗಿ ಕೂಡ ಎಂಟ್ರಿ ಕೊಡ್ತಾರೆ. ಈ ಸಿನಿಮಾ ಹಾನೆಸ್ಟ್ ಪೊಲೀಸ್ ಆಫೀಸರ್ಗಳ ಜೀವನವನ್ನ ತೋರಿಸಿ ಕೇರಳ ಪೊಲೀಸ್ ಫೆಟರ್ನಿಟಿಯಿಂದ ಕೂಡ ಒಳ್ಳೆ ಪ್ರತಿಕ್ರಿಯೆನ ಪಡೆಯಿತು. ಇದೇ ಬ್ಯಾನರ್ ಇಂದ ಕನಕಂ ಕಾಮಿನಿ ಕಲಹಂ ಇದು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಲ್ಲಿ ಪ್ರೀಮಿಯರ್ ಆದಂತಹ ಮೊದಲ ಮಲಯಾಳಂ ಸಿನಿಮಾ. 2022ರಲ್ಲಿ ಬಿಡುಗಡೆಯಾದಂತಹ ಮಹಾವೀರ್ ಯಾರ್ ಅಬ್ರಿಡ್ ಶೈನ್ ಡೈರೆಕ್ಟ್ ಮಾಡಿದಂತಹ ಒಂದು ಟೈಮ್ ಟ್ರಾವೆಲ್ ಫ್ಯಾಂಟಸಿ ಸಿನಿಮಾ. ಇದು ಟೀಸರ್ ಬಿಡುಗಡೆಯಾದಂತಹ 24 ಗಂಟೆಗಳ ಒಳಗೆ 6 ಮಿಲಿಯನ್ ವ್ಯೂಸ್ ದಾಟುತ್ತೆ. ಆ ಟೈಮ್ಗೆ ಇದು ಮಲಯಾಳಂ ಸಿನಿಮಾದ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟಂತಹ ಟೀಸರ್ ಅನ್ನುವಂತಹ ದಾಖಲೆಯನ್ನ ಕೂಡ ಬರೆದಿತ್ತು. ಸಿನಿಮಾ ಕ್ರಿಟಿಕ್ಸ್ ಇಂದ ಅಪ್ರಿಸಿಯೇಷನ್ ಸಿಕ್ಕರೂ ಬಾಕ್ಸ್ ಆಫೀಸ್ ಅಲ್ಲಿ ಅಂಡರ್ ಪರ್ಫಾರ್ಮ್ ಆಗುತ್ತೆ. ಆಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸ್ ನ ಬದಲಿಸಿ ರಿಲೀಸ್ ಆದಾಗ ಆಡಿಯನ್ಸ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಇದೇ ವರ್ಷ ಅಕ್ಟೋಬರ್ 21ರಂದು ಪಡವೆಟ್ಟು ಬಿಡುಗಡೆ ಆಗುತ್ತೆ. ಡೆಬ್ಯೂ ಡೈರೆಕ್ಟರ್ ಲಿಜು ಕೃಷ್ಣ ಡೈರೆಕ್ಟ್ ಮಾಡಿದಂತಹ ಆಕ್ಷನ್ ಥ್ರಿಲ್ಲರ್. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ರೆಕಾರ್ಡ್ ಅನ್ನ ಬರೀತಾರೆ ನಿವಿನ್. ಪಡವೆಟ್ಟು ದ ಟ್ರೈಲರ್ 2022ರ ಇಂಡಿಯನ್ ಸೂಪರ್ ಲೀಗ್ ನ ಇನಾಗ್ರಲ್ ಮ್ಯಾಚ್ ನಲ್ಲಿ ಕೊಚ್ಚಿಯ ಜವಾಹರ್ಲಾಲ್ ನೆಹರು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಲಾಂಚ್ ಆಗುತ್ತೆ. ಇಷ್ಟು ದೊಡ್ಡ ಕ್ರೌಡ್ ಮುಂದೆ ISL ಮ್ಯಾಚ್ ನಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ ಮೊದಲ ಸಿನಿಮಾ ಅಂತ ಇತಿಹಾಸ ಕೂಡ ಬರೀತಾರೆ. ಸಿನಿಮಾಗೆ ಕ್ರಿಟಿಕಲ್ ಅಕ್ಲೈಮ್ ಸಿಕ್ಕರೂ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ನವೆಂಬರ್ 4, 2022ರಂದು ಬಂದಂತಹ ಸ್ಯಾಟರ್ಡೇ ನೈಟ್ ರೋಷನ್ ಆಂಡ್ರ್ಯೂಸ್ ಡೈರೆಕ್ಟ್ ಮಾಡಿದಂತಹ ಕಾಮಿಡಿ ಡ್ರಾಮಾ. ಆದ್ರೆ ಇದು ಕ್ರಿಟಿಕ್ಸ್ ಮತ್ತು ಆಡಿಯನ್ಸ್ ಇಬ್ಬರಿಂದಲೂ ನೆಗೆಟಿವ್ ರಿವ್ಯೂಸ್ ಪಡ್ಕೊಳ್ತು ಬಾಕ್ಸ್ ಆಫೀಸ್ ಅಲ್ಲಿ ನೆಲ ಕಚ್ಚಿತು. 2026ರಲ್ಲಿ ರಾಜೀವ್ ರವಿ ಡೈರೆಕ್ಟ್ ಮಾಡಿದಂತಹ ತುರಮುಖಂ ಆಮೇಲೆ ಬಂದಂತಹ ರಾಮಚಂದ್ರ ಬಾಸ್ ಅಂಡ್ ಕೋ ಇದು ನಿವಿನ್ ಕೆರಿಯರ್ನ ಅತಿ ಕಠಿಣ ಟೈಮ್ಗಳಲ್ಲಿ ಒಂದು. ಕಂಟಿನ್ಯೂಸ್ ಕಮರ್ಷಿಯಲ್ ಸೆಟ್ ಬ್ಯಾಕ್ಸು, ಆದ್ರೆ ಒಳಗೊಳಗೆ ಇವರ ಆಕ್ಟಿಂಗ್ ಕ್ರಾಫ್ಟ್ ಇನ್ನೂ ರೆಸ್ಪೆಕ್ಟ್ ಅನ್ನ ಪಡ್ಕೊಳ್ತಾನೆ ಇತ್ತು. ಒಂದ್ ಒಳ್ಳೆ ಬ್ರೇಕ್ ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ ನಿವಿನ್ ಅವರಿಗೆ ಪ್ರಸಿದ್ಧ ಡೈರೆಕ್ಟರ್ ಸತ್ಯನ್ ಅಂತಿಕಾಡ್ರ ಮಗ ಅಖಿಲ್ ಸತ್ಯನ್ ಡೈರೆಕ್ಟ್ ಮಾಡಿದಂತಹ ಸಿನಿಮಾ ಸರ್ವಂ ಮಾಯಾ ಅನ್ನುವಂತಹ ಸಿನಿಮಾ ಇದೇ ನಿವಿನ್ ನ ಕೆರಿಯರ್ ನ ಅತಿ ದೊಡ್ಡ ಕಂಬ್ಯಾಕ್ ಆಗುತ್ತೆ. ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಸಿಕ್ತು. ಸಿನಿಮಾ ವರ್ಲ್ಡ್ ವೈಡ್ 150 ಕೋಟಿ ರೂಪಾಯಿಗಳಿಗಿಂತಲೂ ಜಾಸ್ತಿ ಕಲೆಕ್ಟ್ ಮಾಡುತ್ತೆ. 2026 ಮತ್ತು ಮುಂದಿನ ಪ್ರಾಜೆಕ್ಟ್ಗಳು ಸಾಲಾಗಿ ನಿಂತಿವೆ. ಅದರಲ್ಲಿ ಎಲ್ಲರ ಗಮನ ಸೆಳೀತಾ ಇರೋದು ಬೆನ್ಸ್ ಸಿನಿಮಾದ ಮೇಲೆ. ಈ ಸಿನಿಮಾದ ಮೂಲಕ ಲೋಕೇಶ್ ಕನಗರಾಜ್ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ನಿವಿನ್ ಪಾಲಿ. ರಾಘವ ಲಾರೆನ್ಸ್ ಜೊತೆಗೆ ಡ್ಯುಯಲ್ ರೋಲ್ ಅಲ್ಲಿ ವಾಲ್ಟರ್ ಅನ್ನುವಂತಹ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರೋದು ಎಲ್ರಿಗೂ ಈ ಸಿನಿಮಾದ ಮೇಲೆ ಕುತೂಹಲವನ್ನ ಜಾಸ್ತಿ ಮಾಡಿದೆ. 2010ರ ಆಗಸ್ಟ್ 28ರಂದು ಕಾಲೇಜ್ ಪ್ರೀತಿ ರಿನಾ ಜಾಯ್ ಜೊತೆಗೆ ಮದುವೆ ಆಗ್ತಾರೆ. ಇವರಿಗೆ ಒಂದು ಗಂಡು ಮಗ ಡೇವಿಡ್ ಮತ್ತು ಒಂದು ಹೆಣ್ಣು ಮಗಳು ರೋಸ್ ಟ್ರೀಸಾ ಇದ್ದಾರೆ. ಕೊನೆಗೊಂದು ಮಾತು, ಇಂಜಿನಿಯರಿಂಗ್ ಓದಿ ಇನ್ಫೋಸಿಸ್ ಅಂತಹ ದೊಡ್ಡ ಕಂಪನಿಯಲ್ಲಿ ಸೆಕ್ಯೂರ್ ಜಾಬ್ ಸಿಕ್ಕಿದ್ರು ಒಳಗಿನ ಪ್ಯಾಷನ್ ನ ಕಡೆಗಣಿಸ್ತಾ ಒಂದು ಕಠಿಣ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ಸಿನಿಮಾ ಫೀಲ್ಡ್ ಗೆ ಬಂದಂತಹ ನಿವಿನ್ ಪಾಲಿ ಅವರ ಕಥೆ ಇದು. ಒಂದು ರಿಯಲ್ ಇನ್ಸ್ಪಿರೇಷನ್ ಸ್ಟೋರಿ. ಚಿಕ್ಕಂದಿನಿಂದ ಆಕ್ಟರ್ಸ್ ಗಳ ಫ್ಯಾನ್ ಆಗಿದ್ದ ಹುಡುಗ ಮುಂದೆ ತಾನೇ ಒಂದು ಪೀಳಿಗೆಗೆ ರೋಲ್ ಮಾಡೆಲ್ ಆಗಿ ಬೆಳೆದಂತಹ ಪ್ರಯಾಣ ಇದು. ಇದಾಗಿತ್ತು ಇವತ್ತಿನ ಸ್ಟೋರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಮನು.